ಅಷ್ಟು ಸೌಖ್ಯದಾಯಕ ವಾರವಲ್ಲ. ಶತ್ರುವಿನ ಕಾಟ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಬೇಡ, ಸಂಕಷ್ಟವನ್ನು ಎದುರಿಸಬೇಕಾಗ್ಬಿಡ್ಬೋದು, ಜಾಗ್ರತೆ. ಮೇಷರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ತುಂಬಾ ಜನ ಕುಜದೋಷದ ಸಮಸ್ಯೆಯಿಂದ ಯಾರು ಒದ್ದಾಡ್ತಾ ಇದ್ದೀರಿ, ಆರ್ಥಿಕವಾಗಿ ಈ ವಾರ ಸುದೃಢರಾಗ್ತೀರಿ. ಇವರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಪ್ರಮುಖವಾಗಿ ದಿನಾಂಕ 23ನೇ ತಾರೀಕಿನಿಂದ 29ನೇ ತಾರೀಕು ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಅದೃಷ್ಟ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಈ ವಾರ ಜಾಕ್ಪಾಟ್ ಎಲ್ಲ ವಿಚಾರದಲ್ಲೂ ಕೂಡ ಅನುಕೂಲಗಳಾಗಿದೆ ಅಂಥೇಳಿ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತು ಮುಖಾಂತರ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಿಮಗೆ ಬೇಕಾಗಿರತಕ್ಕಂಥ ಪ್ರತಿನಿತ್ಯದ ಉಪಯುಕ್ತ ಮಾಹಿತಿಗಳನ್ನು, ಜ್ಯೋತಿಷ್ಯ ಆಧಾರಿತ ಎಲ್ಲ ವಿಚಾರವನ್ನು ನಿಮಗೆ ನಾವು ತಿಳಿಸ್ಕೊಡ್ತೇವೆ. ಪರಭಾವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನೇನು ವಿಶೇಷತೆಗಳಿದೆ ಅಂತ ನೋಡೋದಾದರೆ, ದಿನಾಂಕ 25ನೇ ತಾರೀಕು ಮಂಗಳವಾರ, ಅಂಗಾರಕ ಚತುರ್ಥಿ ಇರತಕ್ಕಂಥದ್ದು. ತುಂಬ ಜನ ಕುಜದೋಷದ ಸಮಸ್ಯೆಯಿಂದ ಯಾರು ಒದ್ದಾಡ್ತಾ ಇದ್ದೀರಿ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮದುವೆ ಸೆಟ್ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದಲ್ಲ ಒಂದು ವಿಘ್ನಗಳು, ಮದುವೆಗಳು ಬಹಳ ದೂರವಾಗ್ತಾ ಇದೆ. ಮದುವೆ ವಿಚಾರದಲ್ಲಿ ತುಂಬ ಜನ ಹೇಳಿದ್ದಾರೆ ಕುಜದೋಷ ಇದೆ ಅಂತ, ಕುಜನ ಸಂಬಂಧಪಟ್ಟಿದ್ದು ಹೋಮ ಪೂಜೆ ಎಲ್ಲ ಮಾಡಿಸಿದ್ರು ಕೂಡ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ, ಮದುವೆ ಆಗಿದ ನಂತರ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ, ನಾನು ಹೇಳ್ತಕ್ಕಂಥ ಈ ಸರಳ ಪರಿಹಾರವನ್ನು 25ನೇ ತಾರೀಕು ಇರತಕ್ಕಂಥ ಅಂಗಾರಕ ಚತುರ್ಥಿಯಂದು ಮಾಡಿ ನೋಡಿ. ಖಂಡಿತವಾಗಿಯೂ ಪರಿಹಾರದ ಫಲ ಶುಭವಾಗಿ ಲಭಿಸತಕ್ಕಂಥ. ಇಂದಿನ ದಿನ ಒಂದು ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ನೀರನ್ನು ನಿಲ್ಲಿಸಿ, ತದನಂತರ ಅದಕ್ಕೆ ಬೆಳಗ್ಗೆಲ್ಲ ಮೃದುವಾಗಿರುತ್ತೆ, ಅದಕ್ಕೆ ಬೆಲ್ಲವನ್ನು, ಬಾಳೆಹಣ್ಣನ್ನು ಇಟ್ಕೊಂಡು ಹಸುವಿಗೆ ತಿನ್ನಿಸತಕ್ಕಂಥದ್ದು. ಮನೆ ಹತ್ತಿರದಲ್ಲಿ ಅದರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಥವಾ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕಿದ್ರೆ ಶಕ್ತಿನ ಸಲುವಾಗಿ ಒಂದು ಕ್ಷೀರಾಭಿಷೇಕ ಮಾಡಿಸತಕ್ಕಂಥದ್ದು ಅಥವಾ ನಮಸ್ಕಾರ ಮಾಡಿ ಬಂದು ಸಾಕು. ಹಾಗೂ ಆ ದಿನ ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಖಂಡಿತ ಮದುವೆ ವಿಚಾರಕ್ಕೆ ಶುಭ ಸುದ್ದಿ ಸಿಗುತ್ತೆ. ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ, ಯಾರು ರೈತರಿದ್ದೀರಿ, ಭೂಮಿಯಲ್ಲಿ ಉತ್ತಮ ಬೆಳೆ ಬರ್ತಾ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ, ಭೂ ವ್ಯಾಪಾರ ವ್ಯವಹಾರದಲ್ಲಿ ಸದಾಕಾಲ ವ್ಯಾಜ್ಯ ಇರುತ್ತೆ ಅಂತ ಯಾರು ಮನಸ್ತಾಪ ಮಾಡ್ಕೊಂಡಿದ್ರಿ, ಈ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತ ಶುಭದಾಯಕ ಸುದ್ದಿ ನಿಮ್ಮದಾಗಿರುತ್ತೆ. ಇನ್ನು 27ನೇ ತಾರೀಕು ಶುರುವಾಗಿ 28ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಹುಣ್ಣಿಮೆ ಮುಗಿಯತಕ್ಕಂಥದ್ದು. ತುಂಬ ಜನ ಹೆಣ್ಣುಮಕ್ಕಳು 21ನೇ ತಾರೀಕು ವರಮಹಾಲಕ್ಷ್ಮಿನ ನಾನಾ ಕಾರಣಗಳಿಂದ ಮಾಡೋಕ್ಕಾಗದೆ 28ನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಖಂಡಿತ ಆ ದಿನ ಮಾಡ್ಬೋದು, ಶುಭದಾಯಕ. ಯಾವುದೇ ರೀತಿ ಗ್ರಹಣ ಇಲ್ಲ. ತುಂಬ ಜನ ಕನ್ಫ್ಯೂಸ್, 28ನೇ ತಾರೀಕು ಚಂದ್ರಗ್ರಹಣ ಇದೆಯಾ ಅಂತ. ನಮಗೆ ಆ ದಿನ ಭಾರತದಲ್ಲಿ ಗ್ರಹಣ ಕಾಣಿಸೋದಿಲ್ಲ, ಹಾಗಾಗಿ 28ನೇ ತಾರೀಕು ಚಂದ್ರಗ್ರಹಣ ನಮಗಿರೋದಿಲ್ಲ. ನಿಶ್ಚಿಂತೆಯಿಂದ ಆ ದಿನ ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಳ್ಳಿ. ಹಾಗೂ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಯಾರು ಮಾಡಿದಿರೋ 28ನೇ ತಾರೀಕು ಮನೆಗೆ ಒಂದು 2-3 ಜನ ಸುಮಂಗಲರನ್ನು ಕರೆಸಿ ಅಷ್ಟನ್ನು ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೆಗೆದುಕೊಳ್ಳಿ. ಖಂಡಿತ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮೇಷರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಉತ್ತಮ ಆಭರಣ ಖರೀದಿ ಯೋಗವಿದೆ. ಆರ್ಥಿಕವಾಗಿ ಈ ವಾರ ಸುದೃಢರಾಗ್ತೀರಿ. ಹಿಂದೆ ಮಾಡತಕ್ಕಂಥ ಒಂದು ಸ್ವಲ್ಪ ಸಾಲಗಳನ್ನು ತೀರಿಸಿಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಭಗವಂತ ಈ ವಾರ ನಿಮಗೆ ಲಭಿಸಿಕೊಟ್ಟಿದ್ದಾನೆ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಲಾಭ ನೋಡ್ತೀರಾ. ಮನೆಯಲ್ಲಿ ಸುಖ ಸಹಿತ ಶಾಂತಿ ಈ ವಾರ ಲಭಿಸತಕ್ಕಂಥದ್ದು. ಅಂದರೆ ಈ ವಾರ ಎಲ್ಲವೂ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಎಲ್ಲ ಅಭಿವೃದ್ಧಿಯನ್ನು ಹಾಗೂ ಮನಸ್ಸಿನ ಇಷ್ಟಾರ್ಥಗಳನ್ನು ಈ ವಾರ ಖಂಡಿತವಾಗಿಯೂ ಈಡೇರಿಸ್ಕೊಡ್ಬೋದು. ಅಂದರೆ ಮೇಷರಾಶಿಯವರಿಗೆಲ್ಲ ಚೆನ್ನಾಗಿದೆ. ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಖಂಡಿತ ಸ್ವಲ್ಪ ಇರತಕ್ಕಂಥ ಸಂಕಷ್ಟದ ಸ್ಥಿತಿಯಿಂದ ಹೊರಡೆ ಬರತಕ್ಕಂಥ ದಾರಿ ಲಭಿಸುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮಾಡತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗದಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಶುಭ ಹಾಗೂ ಲಾಭದಾಯಕ.
ಮನೆಯಲ್ಲಿ ಸಂಭ್ರಮದ ವಾತಾವರಣ, ಶುಭ ಕೆಲಸ ಕಾರ್ಯಗಳು ಈ ವಾರದಿಂದ ಖಂಡಿತವಾಗಿ ವೃಷಭ ರಾಶಿಯವರ ಮನೆಯಲ್ಲಿ ಪ್ರಾರಂಭ ಆಗತಕ್ಕಂಥದ್ದು. ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ ವೃಷಭ ರಾಶಿಯವರು ಈ ವಾರ. ನಾನಾ ರೀತಿಯ ಚಾಲೆಂಜಸನ್ನು ಎದುರಿಸಿ ಅದರಲ್ಲಿ ಜಯತ್ವ ನಿಮ್ದಾಗಿಸ್ಕೊಳ್ತೀರ. ಅಂದರೆ ಈ ವಾರ ಸಂಪೂರ್ಣವಾಗಿ ವೃಷಭ ರಾಶಿಯವರಿಗೆ ಶುಭದಾಯಕ ಹಾಗೂ ಲಾಭದಾಯಕ. ಸ್ವಲ್ಪ ಅದೃಷ್ಟ ಕೈ ಹಿಡಿದಿದೆ ವೃಷಭ ರಾಶಿಯವರಿಗೆ ಹಿಂದಿನ ವಾರ ಹೋಲಿಸ್ಕೊಂಡ್ರೆ. ಮೊನ್ನೆ ಸಂಭ್ರಮದ ವಾತಾವರಣ ಇರುತ್ತೆ, ಅದನ್ನು ಪಾಸಿಟಿವ್ಲಿ ಸ್ವಲ್ಪ ಧನಾತ್ಮಕ ಚಿಂತೆಗಳನ್ನು ಜಾಸ್ತಿ ಮಾಡಿ ಖಂಡಿತ ಈ ವಾರ ಅನುಕೂಲಿರತಕ್ಕಂಥ ಎಲ್ಲವೂ ಕೂಡ ಈಡೇರತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಯಾವ ರೀತಿಯ ಸಂಶಯವೇ ಬೇಡ, ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯತ್ವ ನಿಮ್ಮದಾಗಿರತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ವಾರ. ಅಭಿವೃದ್ಧಿ ನೋಡುವಂತರಾಗ್ತೀರಾ. ನಿಮ್ಮ ಸ್ನೇಹಿತರು ಈ ವಾರ ಜೊತೆ ನಿಂತ್ಕೊಳ್ಳುವಂತರಾಗ್ತಾರೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದು ಖಂಡಿತ ಪಾಸಿಟಿವ್ಲಿ ನಿಮಗೆ ನಾನಾ ವಿಚಾರವಾಗಿ ಹೆಲ್ಪ್ ಮಾಡತಕ್ಕಂಥದ್ದು ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಅಂದರೆ ಎಲ್ಲವೂ ಚೆನ್ನಾಗಿದೆ ಈ ವಾರ ಮಿಥುನ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕಟಕ ರಾಶಿಯವರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು. ಯಾರು ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದೀರಿ, ಖಂಡಿತವಾಗಿ ಈ ವಾರ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಭಿವೃದ್ಧಿನ ನೋಡುವಂತರಾಗ್ತೀರಾ. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರವಾಗಿ ಮನಸ್ಸಿನ ಇಷ್ಟೈಶ್ವರ್ಯ ಈ ವಾರ ಖಂಡಿತವಾಗಿಯೂ ವೃದ್ಧಿ ಆಗುತ್ತೆ. ಈ ವಾರ ಕಟಕ ರಾಶಿಯವರು ಇರತಕ್ಕಂಥ ಆರ್ಥಿಕದ ಒಂದಷ್ಟು ಜಂಜಾಟದಿಂದ ಹೊರಗಡೆ ಬರತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಹೊಸ ಅವಕಾಶಗಳು ಹಾಗೂ ಅನಿರೀಕ್ಷಿತ ಲಕ್ಷ್ಮಿ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ ಹಾಗೂ ಸ್ವಲ್ಪ ಮಟ್ಟಿಗೆ ಈ ವಾರ ಆರಾಮ್ಸಿಯಾಗಿ ಕಳೆಯತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಎಲ್ಲವೂ ಚೆನ್ನಾಗಿರತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ವಾರ ಭಗವಂತನ ಅನುಗ್ರಹದಿಂದ. ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮೈಂಡ್ಸೆಟ್ ಆಗ್ತಿರೋ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ಸಂಪೂರ್ಣ ವಾರ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಅಂದುಕೊಂಡಂತಹ ಸಮಯದಲ್ಲಿ ಈಡೇರತಕ್ಕಂಥದ್ದು. ಅಂದರೆ ಎಲ್ಲವೂ ಚೆನ್ನಾಗಿದೆ. ಕೆಲವೊಂದು ವಿಚಾರ ನಿಮ್ಮ ಕೈಲೇ ಇದೆ, ಒಂದು ಸ್ವಲ್ಪ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಖಂಡಿತ ಸಕ್ಸಸ್ ನಿಮ್ಮದೇ ಆಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಅಷ್ಟು ಸೌಖ್ಯದಾಯಕ ವಾರವಲ್ಲ. ಸಿಂಹರಾಶಿಯವರು ಜಾಗೃತವಾಗಿರಿ. ನಾನಾ ರೀತಿಯ ಜಂಜಾಟಗಳು, ಹಿತಶತ್ರುವಿನ ಕಾಟ, ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಶತ್ರುವಿನ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಚಾನ್ಸಸ್. ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಮಸಲತ್ತನ್ನು ಈ ವಾರ ಮಾಡುವಂತರಾಗ್ತಾರೆ. ಜನರೊಂದಿಗೆ ಆಗತಕ್ಕಂಥ ಘರ್ಷಣೆ ಮಾನಸಿಕವಾಗಿ ಕುಗ್ಸತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಅಷ್ಟು ಶುಭವನ್ನು ಲಾಭವನ್ನು ಈ ವಾರ ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ ಸಿಂಹರಾಶಿಯವರಿಗೆ. ಖರ್ಚು ವೆಚ್ಚ ಜಾಸ್ತಿ ಇರತಕ್ಕಂಥದ್ದು. ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಹಿಡಿತವಿದ್ದರೆ ಖಂಡಿತ ಸ್ವಲ್ಪ ಉಳಿಸತಕ್ಕಂಥದ್ದಾಗತ್ತೆ. ಆಡತಕ್ಕಂಥ ಮಾತಿನ ಮೇಲೆ ನಿಗವಿರಲಿ ಸಿಂಹರಾಶಿಯವರಿಗೆ. ನೀವು ಆಡತಕ್ಕಂಥ ಮಾತುಗಳೇ ಶತ್ರುಗಳಿಗೆ ಆಯುಧವಾಗಿಬಿಡುತ್ತೆ. ಸ್ವಲ್ಪ ಈ ವಿಚಾರವಾಗಿ ಜಾಗ್ರತೆಯಾಗಿ ನೀವು ತೆಗೆದುಕೊಂಡ್ರೆ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನ, ಮನ್ನಣೆಯನ್ನ ಹಾಗೂ ಆತ್ಮೀಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಕೈ ಹಿಡಿಯತಕ್ಕಂಥದ್ದು. ಕೆಲಸದಲ್ಲಿ ನೆಮ್ಮದಿಯನ್ನು ಮತ್ತು ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಚುರುಕಾದಂಥ ಒಂದಷ್ಟು ಚಟುವಟಿಕೆಗಳಿಂದ ಆಕ್ಟಿವ್ ಇರ್ತೀರಿ ಸಂಪೂರ್ಣ ವಾರ. ಸರ್ಕಾರದ ಮಟ್ಟದ ಯಾವ್ದಾರ ಕೇಸ್ಗಳು ಅಥವಾ ಫೈಲ್ಗಳು ಸ್ಟ್ರಕ್ ಆಗಿದ್ರೆ, ಲಾಭದಾಯಕವಾಗಿ ನಿಮ್ಗೆ ಯಾವ್ದಾರ ಲಭಿಸಬೇಕು ಅಂತ ಲಭಿಸದೆ ಒದ್ದಾಡ್ತಿದ್ರೆ ಖಂಡಿತ ಆ ಎಲ್ಲ ವಿಚಾರಗಳು ನಿಮಗೆ ಲಾಭದಾಯಕವಾಗಿ ವರದಾನವಾಗುತ್ತೆ.
ನಿಮ್ಮ ಆತ್ಮೀಯರ ಜೊತೆಗೆ ನಿಂತ್ಕೊಳ್ತಾರೆ, ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ. ಮಾಡತಕ್ಕಂಥ ಮಾರ್ಗದರ್ಶನ ಖಂಡಿತ ಶುಭವಾಗಿ ಅಭಿವೃದ್ಧಿಯಾಗಿ ನಿಮ್ಮ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂದರೆ ಈ ಸಂಪೂರ್ಣ ವಾರ ತುಂಬ ಚೆನ್ನಾಗಿರತಕ್ಕಂಥ ವಾರ, ಅಭಿವೃದ್ಧಿಯನ್ನು ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯಗಳನ್ನು ಈಡೇರಿಸ್ಕೊಳ್ತಕ್ಕಂಥ ವಾರ. ಅಂದರೆ ಕನ್ಯಾ ರಾಶಿ ವಾರ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ತಾಳ್ಮೆಯನ್ನು ಈ ವಾರ ಸ್ವಲ್ಪ ಮೈಗೂಡಿಸ್ಕೊಳ್ಳಿ, ಸಿಗತಕ್ಕಂಥ ಲಾಭ ದ್ವಿಗುಣವಾಗಿ ಕೈ ಸೇರತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟ ಉಂಟು. ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಕಷ್ಟಕರದ ವಾರ. ನಾನಾ ರೀತಿಯ ಮನಸ್ತಾಪಗಳು, ಜಂಜಾಟ, ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಬಹಳ ಜಾಗೃತವಾಗಿ ಮುಗಿಸುವಂತರಾಗಿ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಬೇಡ, ಸಂಕಷ್ಟವನ್ನು ಎದುರಿಸ್ಬೇಕಾಗ್ಬಿಡ್ಬೋದು, ಜಾಗ್ರತೆ. ನಾನಾ ರೀತಿಯ ಮನಸ್ತಾಪ, ನಾನಾ ರೀತಿಯ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಈ ವಾರ ಇರುತ್ತೆ. ಯಾವುದು ಕೂಡ ಕೆಲಸಗಳು ಆನ್ ಟೈಮ್ ಆಗದೆ ಮನಸ್ತಾಪವನ್ನು ಮಾಡ್ಕೊಳತಕ್ಕಂಥದ್ದು, ಏನೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತ ಏನೋ ಕಷ್ಟಪಟ್ಟು ಮಾಡ್ತೀನಿ ಅಂತಂದ್ರೂ ಕೂಡ ಸಮಯ ನಿಮಗೆ ಈ ವಾರ ಸಹಾಯ ಮಾಡೋದಿಲ್ಲ. ಆಡೋ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ ಗೊತ್ತಾ, ಟೈಮ್ ಚೆನ್ನಾಗಿಲ್ಲ ಅಂತ, ಅದು ಈ ವಾರ ಖಂಡಿತ ತುಲಾರಾಶಿಯವ್ರನ್ನ ಕಾಣಿಸುವಂತಾಗುತ್ತೆ. ಶಕ್ತಿನುಸಾರವಾಗಿ ರಾಘವೇಂದ್ರ ಸ್ವಾಮಿ ಆರಾಧನೆ ತುಲಾರಾಶಿಯವರು ಯಥೇಚ್ಛವಾಗಿ ಮಾಡಿ, ಖಂಡಿತ ಬರತಕ್ಕಂಥ ಎಲ್ಲ ಸಂಕಷ್ಟ ದೂರವಾಗುತ್ತೆ. ಈ ವಾರ ಸ್ವಲ್ಪ ಪರವಾಗಿಲ್ಲಪ್ಪ, ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ನೀವೇ ಹೇಳುವಂತರಾಗ್ತೀರಾ. ಆದರೂ ಸ್ವಲ್ಪ ಮಟ್ಟಿಗೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ 2 ಬಾರಿ ಯೋಚನೆ ಮಾಡಿ ತದನಂತರ ಡಿಸಿಷನ್ ತೆಗೆದುಕೊಳ್ಳುವಂತಾಗಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯದಲ್ಲಿ ಅಲ್ಪ ಜಯವಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಲ್ಪಮತಿಯ ಜಯವನ್ನು ಕಾಣುವಂತಾಗುತ್ತೆ. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಅಡೆತಡೆಗಳು, ಚಾಲೆಂಜಸ್ಗಳು ಈ ವಾರ ಬಹಳ ಕಾಡಿಸತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗಿ ಕೊನೆಯ ಭಾಗದಲ್ಲಿ ಶುಭವನ್ನು ನೋಡುವಂತಾಗ್ತೀರ. ಅಂದರೆ ಅಷ್ಟು ಶುಭದಾಯಕವಾಗಿ ಲಾಭದಾಯಕವಾಗಿ ಈ ವಾರ ಪಡ್ಕೊಳ್ಳತಕ್ಕಂಥದ್ದು ಬಹಳ ಕಷ್ಟವಿದೆ. ಚಿಂತೆ, ಮನಸ್ತಾಪಗಳು, ಏನೂ ಆಗ್ತಾ ಇಲ್ವಲ್ಲ ಅಂತೇಳಿ ಮನಸ್ಸಿಗೆ ಬೇಸರ, ನಾನಾ ರೀತಿಯ ಒಂದಷ್ಟು ಆಲೋಚನೆಗಳು ನಿಮ್ಮನ್ನು ಡಿಪ್ರೆಸ್ ಮಾಡತಕ್ಕಂಥದ್ದಾಗುತ್ತೆ. ಪಾಸಿಟಿವ್ಲಿ ತೆಗೆದುಕೊಂಡು ಹೋಗತಕ್ಕಂಥದ್ದು ನೆಗೆಟಿವ್ಲಿ ಚಿಂತೆ ಮಾಡತಕ್ಕಂಥ ಸಂದರ್ಭ ತಂದು ಕೊಟ್ಬಿಡುತ್ತೆ. ಧೈರ್ಯಗೆಳಬಿಡಿ ವೃಶ್ಚಿಕ ರಾಶಿಯವರು ಹಾರ್ಡ್ ವರ್ಕ್ ಮಾಡುವಂತರಾಗಿ ಖಂಡಿತ ವಾರದ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಶುಭವನ್ನು ಲಾಭವನ್ನು ನೋಡುವಂತರಾಗ್ತೀರ. ಈ ವಾರ ವೃಶ್ಚಿಕ ರಾಶಿಯವರು ಚಾಮುಂಡೇಶ್ವರಿನ ಆರಾಧನೆ ಮಾಡಿ, ಖಂಡಿತ ಮನಸ್ಸಿನ ಇಷ್ಟೈಶ್ವರ್ಯ ಇರುತ್ತೆ ಹಾಗೂ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಧನುಸು ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಧನುಸು ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಆರ್ಥಿಕವಾಗಿ ಈ ವಾರ ಬೆಳೆಯುವಂತರಾಗ್ತೀರಾ. ಬರತಕ್ಕಂಥದ್ದಷ್ಟು ಸಮಸ್ಯೆಗಳು ಈ ವಾರ ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ ಲಭಿಸತಕ್ಕಂಥದ್ದು, ಆತ್ಮೀಯರ ಮಾರ್ಗದರ್ಶನ ಉತ್ತಮ ದಾರಿಯಲ್ಲಿ ಖಂಡಿತವಾಗೂ ಸಹಕಾರವಾಗುತ್ತೆ. ಸರ್ಕಾರಿ ಸಬ್ಸಿಡಿಗಳು, ಲೋನ್ಗಳು ಅಥವಾ ಸರ್ಕಾರದಿಂದ ಏನೋ ಸಿಗಬೇಕು ಅಂತ ಯಾವುದೋ ಒಂದು ಕೇಸು ಫೈಲ್ ಕ್ಲಿಯರ್ ಆಗಿಬಿಟ್ರೆ ಸಾಕಪ್ಪ, ಯಾವುದೋ ವಿಚಾರದ ಲಾಭವಾಗುತ್ತೆ, ತುಂಬ ಕಷ್ಟಪಡ್ತಿದ್ರಲ್ಲ ಅಂಥವ್ರಿಗೂ ಶುಭದಾಯಕ. ಖಂಡಿತ ಧನುಸು ರಾಶಿಯವರಿಗೆ ಈ ವಾರ ಅದೃಷ್ಟದ ವಾರ. ಯಾವುದೇ ವಿಚಾರವನ್ನು ಕೂಡ ಈ ವಾರ ಕೈಗೆತ್ಕೊಂಡ್ರೆ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ, ಖಂಡಿತ ಅದೃಷ್ಟದಾಯಕವಾಗಿ ಈ ಸಂಪೂರ್ಣ ವಾರವನ್ನು ಶುಭ ಹಾಗೂ ಲಾಭದಾಯಕವಾಗಿ ಪರಿವರ್ತನೆ ಮಾಡಿಕೊಳ್ತೀರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಶುಭವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯದಲ್ಲಿ ಅಲ್ಪ ಜಯವಿದೆ. ಮಕರ ರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟದ ಜಯವನ್ನು ಕಾಣುವಂತರಾಗ್ತೀರ. ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡಿಸುತ್ತೆ,
ತುಂಬ ಕಷ್ಟಪಟ್ಟರೆ ಮಾತ್ರ ವಾರದ ಅಂತ್ಯಭಾಗದಲ್ಲಿ ಶುಭ ಲಾಭ ನಿಮ್ಮದಾಗತಕ್ಕಂಥದ್ದು. ಮನಸ್ತಾಪಗಳು, ದಾಯಾದಿಗಳೊಂದಿಗೆ ಕಲಹ, ನಿಮ್ಮದು ಏನು ಪಾತ್ರವಿಲ್ಲ ಅಂದರೂ ಕೂಡ ನಿಮ್ಮಿಂದನೇ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ನಿಮ್ಮ ಮೇಲೆ ದೂಷಣೆ ಬರತಕ್ಕಂಥದ್ದಾಗತ್ತೆ. ಅದರಿಂದ ಬಹಳ ಮನಸ್ಸಿಗೆ ಬೇಜಾರಾಗತಕ್ಕಂಥದ್ದು, ನೊಂದುಕೊಳ್ಳುವಂಥರಾಗ್ತೀರಾ. ಎಷ್ಟೋ ಬಾರಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳೋಕೆ ಯಾರು ಕೂಡ ಎಷ್ಟೋ ಬಾರಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಯಾರ ಬಳಿ ಹೇಳೋಕ್ಕಾಗದೆ ಒದ್ದಾಡ್ತಿರ್ತೀರಿ. ಎಲ್ಲ ಸಂಕಷ್ಟವನ್ನು, ಚಾಲೆಂಜಸ್ಸನ್ನು ಈ ವಾರ ಮಕರ ರಾಶಿಯವರು ಎದುರಿಸಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಬಂದಿದ್ದೆಲ್ಲವೂ ಆಯಿತು, ನಾನು ಸರಿಪಡಿಸ್ಕೊಳ್ತೀನಿ ಅಂಥೇಳಿ ಈ ಮನಸ್ಥಿತಿಯಲ್ಲಿ ಮುಂದುವರೆದ್ರೆ ಖಂಡಿತ ಶುಭ ಹಾಗೂ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಹಾರ್ಡ್ವರ್ಕ್ ಬೇಕಾಗುತ್ತೆ ಮಕರ ರಾಶಿಯವರು ಈ ವಾರ ಮಕರ ರಾಶಿಯವರು ಶಕ್ತಿನ ಸಲುವಾಗಿ ಗಣಪತಿ ಆರಾಧನೆಯನ್ನು ಮಾಡಿ. ಖಂಡಿತ ಗಣಪತಿ ಅನುಗ್ರಹದಿಂದ ಇರತಕ್ಕಂಥ ಸಂಕಷ್ಟಗಳು ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯ ಖಂಡಿತವಾಗಿಯೂ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಈ ವಾರ ಕುಂಭರಾಶಿಯವರಿಗೆ ನಿಮ್ಮ ವೈರಿಗಳ ವಿರುದ್ಧ ಉತ್ತಮ ಜಯತ್ವಿಕೆಯನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಶುಭದಾಯಕ ಹಾಗೂ ಲಾಭದಾಯಕ ವಾರವಿದು. ಸ್ನೇಹಿತರ ಮಾರ್ಗದರ್ಶನ, ಉತ್ತಮ ಲಾಭವನ್ನು ಬಿಸ್ನೆಸ್ಸಲ್ಲಿ ನೋಡುವಂಥರಾಗ್ತೀರಿ. ಯಾರು ಕುಂಭರಾಶಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಿ, ಫಿನಾನ್ಷಿಯಲಿ ಈ ವಾರ ಸ್ವಲ್ಪ ಇನ್ಕಮ್ ಚೆನ್ನಾಗಾಗುತ್ತೆ. ಇದರಿಂದ ಮನೆಯಲ್ಲಿ ಅಭಿವೃದ್ಧಿ ಕೂಡತಕ್ಕಂಥದ್ದು ಹಾಗೂ ಸಂಭ್ರಮ ಕೂಡತಕ್ಕಂಥದ್ದು. ಅಂದರೆ ಈ ವಾರ ಎಲ್ಲವೂ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಿದ್ರೆ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಯಾರಿಗಾದ್ರೂ ತುಂಬ ಜನಕ್ಕೆ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ಸರಿಯಾದ ಸಮಯಕ್ಕೆ ಸಂತಾನವಾಗ್ತಾ ಇಲ್ಲ, ಕೆಲಸದ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ನಮ್ಮನ್ನು ಸಂಪರ್ಕಿಸ್ಬೋದು. ಕವಡೆ ಶಾಸ್ತ್ರದ ಮುಖಾಂತರ ಶೀಘ್ರವಾಗಿ ಉತ್ತಮ ಪರಿಹಾರವನ್ನು ನಾವು ಕೊಡ್ತೇವೆ. ನೀವು ದೂರದಲ್ಲಿದ್ದೀವಿ, ಮೈಸೂರಿಗೆ ಬಂದು ಕಚೇರಿಗೆ ಬಂದು ಭೇಟಿ ಮಾಡೋಕ್ಕಾಗಲ್ಲ ಅಂದರೆ ಫೋನ್ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಕರೆ ಮುಖಾಂತರ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನವನ್ನು ಸವಿಯತಕ್ಕಂಥ ಅವಕಾಶವನ್ನು ಭಗವಂತ ಮೀನರಾಶಿಯವರಿಗೆ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಒಂದಷ್ಟು ಕೆಲಸ ಕಾರ್ಯಗಳು ತುಂಬ ತ್ವರಿತದಿಂದ ಈ ವಾರ ಆಗುತ್ತೆ. ಶುಭವನ್ನು, ಲಾಭವನ್ನು ನೋಡುವಂತರಾಗ್ತೀರಾ. ಅದೃಷ್ಟದ ವಾರ ಈ ವಾರ. ಎಲ್ಲ ವಿಚಾರದಲ್ಲೂ ಈ ವಾರ ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಲಾಭ ಈಡೇರತಕ್ಕಂಥದ್ದಾಗತ್ತೆ. ಅದೃಷ್ಟದ ಸಂಕೇತ ವಾರ ಈ ವಾರ. ನೀವೇನೇ ಕೆಲಸ ಕಾರ್ಯದಲ್ಲೂ ಕೂಡ ಈ ವಾರ ಮುನ್ನುಗ್ಗಿದ್ರೆ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯದಲ್ಲಿ ಮಾತ್ರ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಅದನ್ನು ನೀಟಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಆ ಎಲ್ಲ ಚಟುವಟಿಕೆಗಳನ್ನು ಬ್ಯಾಲೆನ್ಸ್ ಮಾಡಿದ್ರೆ ಅದೃಷ್ಟದ ವಾರವಾಗಿ ಉತ್ತಮ ಲಾಭವನ್ನು ಮೀನರಾಶಿಯವರು ಈ ವಾರ ನೋಡುವಂತರಾಗ್ತೀರ. ಅಂದರೆ ಎಲ್ಲವೂ ಚೆನ್ನಾಗಿದೆ ಮೀನರಾಶಿಯವ್ರಿಗೆ ಈ ವಾರ. ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಬೇಕಾಗುತ್ತೆ. ಸ್ಮಾರ್ಟ್ ವರ್ಕಿಂದ ಈ ವಾರ ಕೆಲಸ ಮಾಡುವಂತರಾಗಿ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭಗವಂತ ಈ ವಾರ ಎಲ್ಲರಿಗೂ ಕೂಡ ಉತ್ತಮ ಆರೋಗ್ಯವನ್ನು ಹಾಗೂ ಇಡೀ ಸಂಪೂರ್ಣ ವಾರವನ್ನು ಶುಭದಾಯಕ ವಾರವಾಗಿ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.